ನಮ್ಮ ಗಿಲ್ಲಿ ನಟ ಅವರವರು ಆದವರು ನಮ್ಮ ರಿಲೇಷನ್ನೇ. ಅದಕ್ಕಿಂತ ಹೆಚ್ಚಾಗಿ ಹೆಮ್ಮೆ ಅಂತ ಹೇಳ್ಕೋಬೇಕು ಅಂತಂದರೆ ನಮ್ಮ ದಡಪುರ ಗ್ರಾಮದಲ್ಲಿ ಹಳ್ಳಿ ಪ್ರತಿಭೆ, ಒಬ್ಬ ಹಳ್ಳಿ ಪ್ರತಿಭೆಯಾಗಿ ಬೆಳೆದು ಯೂಟ್ಯೂಬ್ ಮುಖಾಂತರ ಬೆಳೆದು ಬಂದು ಇಡೀ ಇಂಡಿಯಾಕ್ಕೆ ಹೊರದೇಶಕ್ಕೆ ಹೆಸರು ಮಾಡಿರುವಂಥದ್ದು. ಇಡೀ ನಮ್ಮ ಮಂಡ್ಯ ಜಿಲ್ಲೆಗೆ, ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಹೆಸರುವಾಸಿಯಾಗಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ಅನಿಸುತ್ತೆ. ಮತ್ತು ಇದೇ ನಮ್ಮ ಖುಷಿನ ಇದನ್ನು ಹಂಚಿಕೊಂಡು ನಿಮ್ಮ ಹತ್ರ ಯಾವುದೇ ಟಿ ವಿ ಚಾನಲ್ ಆಗಿರ್ಬೋದು, ಮತ್ತು ಹೊರಗಡೆ ಹಳ್ಳಿ ವಯಸ್ಸಾದವರಾಗಿರ್ಬೋದು, ಅವರೆಲ್ಲರಿಗೂ ಇದೇ ಥರ ಅಭಿಮಾನದಿಂದ ಪ್ರೀತಿಯಿಂದ ನಮ್ಮ ಗಿಲ್ಲಿ ನಟ ಅವರು ಯಾವತ್ತಿದ್ರೂ ಇದೇ ರೀತಿ ಇರಬೇಕು ಅಂತ ನಾವು ಅವರಲ್ಲಿ ಮನವಿ ಮಾಡ್ಕೊತ ನಾವು ಈ ಗೆಲುವಿನ ಬರಮಾಡಿಕೆಯನ್ನು ಇವತ್ತಿನಿಂದ ನಾವು ಮಾಡ್ತೀವಿ ಅನ್ನೋ ಅವ್ರಿಗೋಸ್ಕರ ಇವತ್ತಿನ ಮಂಡ್ಯದಲ್ಲಿ ಇದೇ ಇಟ್ನಳ್ಳಿ ಕೊಪ್ಪಲು ಮಂಜು ಕಡೆಯವರು ಮತ್ತು ಹಣ್ಣು ಹಂಪಲ ಮತ್ತು ಎಲ್ಲನೂ ಹಾಸ್ಪಿಟ್ಲವ್ರು ಕೊಡ್ತಾಯಿದ್ದೀವಿ. ನಾವು ನಾಳೆ ದಿನ ಸ್ವೀಟು ಗೀಟು ಎಲ್ಲ ಅವ್ರಿಗೋಸ್ಕರ ಖುಷಿಯಾಗಿ ನಾವು ಮಾಡ್ತೀವಿ ಅನ್ನೋ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತೀವಿ. ಮಂಜುನಾಥ್ ಕಪರೆಕೊಪ್ಪ ಅವರು ಈ ಊರಿನವರೇ. ಮೊದಲು ಹೆಂಗಿದ್ರು ಇವಾಗಲೂ ಬಿಗ್ ಬಾಸಲ್ಲಿ ಹಾಗೆ ಆಡ್ತಿದ್ದಾರೆ. ನಮಗೂ ಹೆಮ್ಮೆ ಇದೆ, ನಮ್ಮೂರು ಹುಡುಗ, ಮಂಡ್ಯದ ಹುಡುಗ ಅಂತ. ತುಂಬ ಖುಷಿ ಆಗ್ತಿದೆ. ಫೈನಲ್ಗೆ ಹೋಗಿ ಅವ್ರು ವಿನ್ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಈಗ ಭಾಳ ದೊಡ್ಡ ಕ್ರೇಜ್ ಇದೆ ಎಲ್ಲ ಕಡೆನೂ ಗಿಲ್ಲಿ. ಹೌದು, ಊರವರಾಗಿ ಏನು ಅನ್ಸುತ್ತೆ? ನಮ್ಗೆ ಹೆಮ್ಮೆ ಆಗುತ್ತೆ. ನಮ್ಮೂರು ಹುಡುಗ ಇಷ್ಟೊಂದು ಬೆಳೆದಿದ್ದಾನೆ ಅಂದರೆ ತುಂಬ ಖುಷಿ ಆಗ್ತಿದೆ. ಯಾವ ಥರ ಆಟ ಆಡ್ತಾ ಇರೋದು ಇಷ್ಟ ಆಗ್ತಾ ಇದೆ? ಅವರು ಟ್ರೂ ಆಗಿ ಆಡ್ತಿದ್ದಾರೆ. ಇಲ್ಲಿ ಹೆಂಗಿದ್ರು ಅಲ್ಲೂ ಹಾಗೆ ಇದ್ದಾರೆ. ಅವ್ರು ಬೆಳೆದಿದ್ದಾರೆ ಅನ್ನೋ ಈಗೋ ಇಲ್ಲ ಅವ್ರಿಗೆ. ಕಾಮನ್ ಮ್ಯಾನ್ ಥರ ಆಡ್ತಿದ್ದಾರೆ. ಇಲ್ಲೇ ಆಗಿದ್ರು ಹಾಗೆ ಇದ್ದಾರೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ? ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಮಾತಾಡ್ತಾ ಇದ್ರು, ಇವಾಗಲೂ ಹಾಗೆ ಇದ್ದಾರೆ. ಈಗ ಏನು ಅನ್ಸುತ್ತೆ, ಒಬ್ಬ ಸ್ಟಾರ್ ಥರ ಆಗಿದ್ದಾರೆ, ಈಗ ದೊಡ್ಡ ಸ್ಟಾರ್ ಥರ? ಹೌದು, ತುಂಬ ಖುಷಿ ಆಗುತ್ತೆ. ಅವ್ರ ಊರು ಹುಡುಗಿ ಅಂತ ಹೇಳ್ಕೊಳಕ್ಕೆ ನನಗೂ ತುಂಬ ಖುಷಿ ಇದೆ. ಹೀಗೆ ಆಡಲಿ, ಚೆನ್ನಾಗಿ ಬೆಳೀಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರೇ ಗೆಲ್ತಾರೆ ಅಂತ ನಿರೀಕ್ಷೆ? ಅವರೇ ಗೆಲ್ತಾರೆ. ನಿಮ್ಮ ಹೆಸರು? ಅಹಲ್ಯ. ನಾವು ಗಿಲ್ಲಿಗೆ ಯಾಕೆ ಇಷ್ಟಪಡ್ತಾ ಇದ್ವಿ ಅಂದರೆ, ನಮ್ಮೂರಿನ ಒಂದಿನ ಅವ್ರ ತಂದೆ ತಾಯಿ ಬಂದಾಗ ಎಲ್ಲಿದು ಮಾಂಸ ಅಂತಾರೆ, ಇಟ್ಟಳ್ಳಿ ಕೊಪ್ಪಲದು ಅಂತಾರೆ. ಅವತ್ತಿನ ನಾವು ಗಿಲ್ಲಿ ಫ್ಯಾನ್ ಆಗ್ತೀವಿ. ಇವತ್ತು ಗೆಲ್ಲಬೇಕು ಅಂತ ಈ ಊರಿಗೆ ಹುಡುಕ ಬಂದಿದ್ದೀವಿ. ಇವತ್ತು ನಾವು ಬೆಂಗಳೂರು ಕೆಲಸ ಮಾಡೋದು, ಆದರೆ ಇವತ್ತು ಊರಿಗೆ ಬಂದಿದ್ವಿ. ಗಿಲ್ಲಿ ಊರಿಗೆ ಹೋಗಬೇಕು ಅಂತ ಇವತ್ತು ಸಂಭ್ರಮಾಚರಣೆಗೆ ಭಾಗವಹಿಸಬೇಕು, ನಾವು ಭಾಗವಹಿಸಬೇಕು ಆ ಸಂಭ್ರಮಾಚರಣೆಯಲ್ಲಿ ಅಂತ ಇವತ್ತು ಬಂದಿದ್ದೀವಿ. ಬೆಂಗಳೂರಲ್ಲಿ ನಾವು ವರ್ಕ್ ಮಾಡೋದು. ಹಂಗಾಗಿ ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲಿ ತಮಿಳ್ನಾಡು ಇರ್ಬೋದು, ಇದು ಸಾಗರದಿಂದ ಆಚೆ ದುಬೈಯಿಂದ ಯಾರೋ ನಾನು ನೋಡಿದೆ, ಫೇಸ್ಬುಕ್ಕಲ್ಲಿ ನೋಡಿದೆ, ಕೆಲವೊಂದು ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದೆ, ಕೆಲವು ದುಬೈಯಿಂದ ಸೌದಿಯಿಂದ ಅವನಿಗೆ ವಿಶ್ ಮಾಡಿದ್ದಾರೆ ಗಿಲ್ಲಿ ಗೆಲ್ಲಬೇಕು ಅಂತ. ಅದೇ ನಮ್ಮ ದೇಶ ಕಾಯಕ ಸೈನಿಕರು ಮೊನ್ನೆ ನೀವು ನೋಡಿರ್ಬೇಕಾಯಿತು, ಸುದೀಪರ್ ಇದಾಕಿದ್ರು. ಆದರೆ ದೇಶ ಕಾಯಕ ಸೈನಿಕರು ಹೇಳಿದ್ರು ಗಿಲ್ಲಿಗೆ ವೋಟ್ ಮಾಡಬೇಕು ಅಂತ. ಅದೇ ಥರ ಫಾರಿನ್ಸ್ ಅವರು ಹೇಳಿದ್ರು ಗಿಲ್ಲಿಗೆ ವೋಟ್ ಮಾಡಬೇಕು. ಆಮೇಲೆ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಹೊಸಳ್ಳಿ ಭಾಗದಲ್ಲಿ ದನಗಳ ಮೇಲೆ ವೋಟ್ ಫಾರ್ ಗಿಲ್ಲಿ ಅಂತ ಹಾಕಿ ಗಿಲ್ಲಿ ಬಾವುಟನ ಹಾಕಿ ಇವತ್ತು ಮಂಡ್ಯ ಸಂಕ್ರಾಂತಿ ಹಬ್ಬದಲ್ಲಿ, ಹೊಸಳ್ಳಿ ಅಂದರೆ ಮಂಡ್ಯ ಸಂಕ್ರಾಂತಿ ಹಬ್ಬಕ್ಕೆ ಅಲ್ಲಿ ಗಿಲ್ಲಿದ ಫೋಟೋ ಹಾಕಿ ಗಿಲ್ಲಿಯ ಅಭಿಮಾನವನ್ನು ತೋರಿಸಿದ್ರು. ಪ್ರತಿ ಹಳ್ಳಿಯಲ್ಲಿಯೂ ಗಿಲ್ಲಿ, ಯಾರು ನೋಡಿದ್ರು ಯಾವುದೇ ತಾಯಿ ಅಂದರೆ ಯಾವುದೇ ತಾಯಿ ಅಂದ್ರೆ ಕೇಳಿ ಗಿಲ್ಲಿ, ಯಾವುದೇ ಮಕ್ಳು ಕೇಳಿ ಗಿಲ್ಲಿ. ತಾಯಂದ್ರುಗಳು ಮಕ್ಳಿಗೆ ಗಿಲ್ಲಿಗೆ ವೋಟ್ ಮಾಡಿ ಹೆಂಗೆ ವೋಟ್ ಮಾಡೋದು, ನಾನು ವೋಟ್ ಮಾಡ್ತೀನಿ ಕೊಡಿ ಅಂತ ಮೊಬೈಲ್ ಗಳಿಸ್ಕೊಂಡು ತಾಯಂದ್ರುಗಳು ಮಾಡ್ತಾರೆ. ಆ ತಾಯಂದ್ರುಗಳ ಆಶೀರ್ವಾದ, ಸೋದರ ಆಶೀರ್ವಾದ, ಎಲ್ಲರ ಆಶೀರ್ವಾದ ಅವ್ನಿಗಿದ್ದೆ. ಹಂಗಾಗಿ ಈ ಸರಿ ಗಿಲ್ಲಿ ವಿನ್ ಆಯ್ತಾನೆ ಅಂತ ನಮ್ಮ ಅನಿಸಿಕೆ. ಪಕ್ಕದೂರು ಹುಡುಗ ಇಷ್ಟು ದೊಡ್ಡ ಹೆಸರು ಮಾಡ್ತಾ ಇದ್ದಾರೆ, ಏನು ಅನ್ಸುತ್ತೆ ಈ ಸಂದರ್ಭದಲ್ಲಿ? ಸರ್, ತುಂಬ ಖುಷಿಯಾಗುತ್ತೆ ನಮಗೆ. ಪಕ್ಕದೂರವರು ಆದರೆ ಅದರಲ್ಲೂ ನಮ್ಮ ಮಳವಳ್ಳಿ ತಾಲೂಕು ಭಾಗದಲ್ಲಿ ಒಬ್ಬ ಹುಡುಗ, ಹಳ್ಳಿ ಕಲಾವಿದ ಒಬ್ಬ ಬೆಳೀತಾ ಇದ್ದಾನೆ ಅಂದರೆ ತುಂಬ ಖುಷಿಯಾಗುತ್ತೆ. ಬಡವ್ರ ಮಕ್ಕಳು ಎತ್ತರಕ್ಕೆ ಬೆಳಿಬೇಕು ಅಂತ ಎಲ್ಲ ಹೇಳ್ತಾರಲ್ಲ, ಅದೇ ಥರ ಬಡವ್ರ ಮಗ ಎತ್ತರಕ್ಕೆ ಬೆಳೀಲಿ. ಅದೇ ಥರ ಒಂದು ಲಾಸ್ಟ್ ಟೈಮ್ ಜಗ್ಗೇಶ್ ಸರ್ ಇದರಲ್ಲಿ ಹೇಳಿದ್ರು ಅವ್ರ ಶೋಲಿ, ನೀನು ಯಾವತ್ತೂ ಒಂದು ವರ್ಷದಲ್ಲಿ ನೀನು ಬೆಳೀತೀಯ ಅಂತ. ಅದೇ ಥರ ಮಾತು ಜಗ್ಗೇಶ್ ಸರ್ ಹೇಳಿದ್ರಲ್ಲ, ಅದೇ ಮಾತು ಇವತ್ತು ಸತ್ಯ ಆಗ್ತದೆ. ಅವ್ರು ಎತ್ತರವಾಗಿ ಬೆಳೀತಾರೆ. ಇನ್ನೂ ಕನ್ನಡ ಸಿನಿಮಾದಲ್ಲಿ ಅವಕಾಶಗಳು ಸಿಗಲಿ, ಅವ್ರಿಗೆ ತುಂಬ ಎತ್ತರವಾಗಿ ಬೆಳೀಲಿ ಅಂತ ಅವರು ಆಶಿಸ್ತೀವಿ. ವೀರಪ್ಪ ಅಂದ್ಬಿಟ್ಟು ಇಟ್ನಳ್ಳಿ ಕೊಪ್ಪಳ. ರಾಮಚಂದ್ರ ಸರ್ ಭುಜವಳ್ಳಿ ಸರ್. ತುಂಬ ಬಡ ಹುಡುಗ, ಬಡ ಕುಟುಂಬದಿಂದ ಹೋದಂತ ಗಿಲ್ಲಿ ತುಂಬ ಬೆಳೀಲಿ ಅಂತ ನಮಗೂ ಹಾರೈಸುತ್ತೆ ಸರ್. ಅಷ್ಟೇ. ಹೇಗೆ ಅನ್ಸುತ್ತೆ ಎಲ್ಲ ಆಟ ನೋಡ್ತಾ ಇದ್ದೀರಾ? ಎಲ್ಲ ತುಂಬ ಖುಷಿ ಆಯ್ತು ಸರ್, ನಮಗೆ ತುಂಬ ಖುಷಿ ಆಯಿತು. ನಾವು ನೋಡೋದು ಬಿಗ್ ಬಾಸ್ ನೋಡೋದಂತ ನಾವು ಮಲಗೋದೇ ಇಲ್ಲ. ಬಿಗ್ ಬಾಸ್ ಮುಗಿಸೇ ನಾವು ಮಲಗೋದು ಅಂತ ಇದು ಮಾಡಿದ್ವಿ ಸರ್. ಬೇರೆ ಟೈಮಲ್ಲೆಲ್ಲ ನೋಡ್ತೀರಾ ಬಿಗ್ ಬಾಸ್? ಸರ್, ಎಲ್ಲ ಟೈಮು ನೋಡ್ತಿದ್ದೆ. ಅದು ಈ ಥರ ಮಾಮೂಲಿ ಈ ಸರಿ ಎಂಟರ್ಟೈನ್ಮೆಂಟ್ ಕೊಟ್ಟಂಗೆ ಯಾವ ಟೈಮ್ ಕೊಟ್ಟಿರಲಿಲ್ಲ. ತುಂಬ ಚೆನ್ನಾಗಿ ಆಡಿದ್ದಾರೆ ಗಿಲ್ಲಿ ಅವರು. ತುಂಬ ಖುಷಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯ್ತು ಸರ್. ನಿಮ್ಮ ಹೆಸರು? ರಾಮಚಂದ್ರ ಸರ್ ಭುಜವಳ್ಳಿ.